ಇನ್ನು ಈ ಘಟನೆಯ ಬಗ್ಗೆ ಸಾವನ್ನಪ್ಪಿದಂಥ ಮತ್ತೋರ್ವ ಸಿಬ್ಬಂದಿ ಶಿವಕುಮಾರ್ ಅವರ ಸಹೋದರಿ ಮಹಾದೇವಿಯವರು ಮಾತನಾಡಿದ್ದಾರೆ. ನೋಡೋಣ ಬನ್ನಿ. ಅವ್ರ ಫ್ರೆಂಡ್ ಫೋನ್ ಹಚ್ಚಿರ್ರಿ 11:30 ಫೋನ್ ಹಚ್ಚಿ ಅದೇ ಗೋಲಿ ಹೊಡೆದಾರೆ, ಇಲ್ಲ ಇಬ್ಬರು ಬೈಕ್ ಮೇಲೆ ಬಂದಿ ಅಂತಂತ ಹೇಳಿದ್ರು. ಎಲ್ಲತ್ತದ ಅಂತಂತಂದ್ರೆ ಇಲ್ಲ ಏನೋ ಇಲ್ಲಿ ಎಡಿಗೆ ಕೈಗೆ ಅಂತಂತ ಹೇಳಿದ್ರು. ನನಗೆ ಪೂರ ಎಕ್ಸಾಕ್ಟ್ ಏನೂ ಹೇಳಿಲ್ಲ. ನಾವು ಇಲ್ಲಿ ಡ್ಯೂಟಿ ಬ್ಯಾಡ ಅದು ದುಡ್ಡಿನ ಮಾಮೂಲು ಬ್ಯಾಡ ಅಂತಂದು ಮಸ್ತ್ ಹೇಳಿದ್ದೀವಿ ರೀ. ಅವ್ನು ಜೋಡಿದಾಗ ಏನೋ ಸೀರಿಯಸ್ ಏನೋ ಅಂತಂತ ಅಲ್ಲತ್ತಲ್ರಿ. ಅಷ್ಟೇ ನಂಗೆ ಮತ್ತೆ ಏನೂ ಹೇಳಿಲ್ಲ. ದುಡ್ಡು ತಗೊಂಡ ಸಲಿಂದ ಇಷ್ಟೆಲ್ಲ ಮಾಡ್ಯಾರ ಅಂತ ಕುತಂತ್ರಿಗಳು. ಎಂಥರೀ ಅವ್ರಿಗೆ ಎಷ್ಟು ಕರುಣೆ ಇಲ್ಲ. ಆ ಒಬ್ಬರ ಮೇಲೆ ಎಷ್ಟು ಹಿಂಸೆ ಮಾಡೋದ. ಜೀವನೇ ತಗೊಂಡು ಗೋಲಿ ರೊಕ್ಕ ಕಸ್ಕೊಂಡು ಹೋಗೋಣಿತ್ತು. ಗೋಲಿ ಹೊಡೆದು ಏನು ನೆಸಸರಿ ಇದ್ದಿಲ್ಲ ನೋಡ್ರಿ. ಈಗ ಹೆಂಗದ್ರಿ ಆರೋಗ್ಯ? ಏನು ನನಗೆ ಒಳಗೆ ಬಿಟ್ಟಿಲ್ಲ ರೀ. ಒಟ್ಟೆ ಏನು ನೋಡ್ಬಿಡೋದು ಹೊಂಟಾರೆ, ಏನು ಮಾಡ್ತಾರೆ ಏನೋ ಡಾಕ್ಟ್ರ್ ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ. ಎಲ್ಲಿ ಕೆಲಸ ಮಾಡ್ತಾರೆ? ಇಲ್ಲೇ. ಇನ್ನು ಸಾವನ್ನಪ್ಪಿದಂಥ ವೆಂಕಟಗಿರಿ ಅವರ ಸಹೋದರ ದಿಲೀಪ್ ಗಿರಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ದಿಲೀಪ್ ಅವರೇ, ವೆರಿ ಸಾರಿ ಟು ಹಿಯರ್ ದಿಸ್. ನಿಜಕ್ಕೂ ಆಘಾತ ಅನ್ಸುತ್ತೆ ಇಂಥದ್ದೊಂದು ಘಟನೆ ಆಗಿರೋದು. ತಮಗೇನು ಮಾಹಿತಿ ಸಿಗ್ತಾ ಇದೆ ಸರ್? ಯಾವಾಗ ಗೊತ್ತಾಯ್ತು ಈ ವಿಚಾರ? ಹಲೋ ದಿಲೀಪ್, ನಿಮ್ಗೆ ಈ ಘಟನೆ ಬಗ್ಗೆ ಯಾವ ವಿನೀತ್ ಗಿರಿ ಅವರ ನಿಮ್ಗೆ ಯಾವಾಗ ಗೊತ್ತಾಯ್ತು ಈ ಘಟನೆ ಬಗ್ಗೆ? ಮೇಡಮ್, ನಮಗೆ ಒಂದು 10:30 11 ಸುಮಾರಿಗೆ ಮೇಡಮ್. ಅದಕ್ಕೆ ನಾವು ಮನೆಯಲ್ಲಿ ಊಟ ಮಾಡ್ತಾ ಇದ್ದೀವಿ ಮೇಡಮ್. ಅವಾಗ ಈ ರೀತಿ ನಿಮ್ ಕಸನ್ ಬ್ರದರ್ ಅವ್ರದ್ದು ಹಿಂಗ ATM ದುಡ್ಡು ಹಾಕ್ತಾರಲ್ಲ, ಈ ರೀತಿ ಆಗಿದೆ ಅಂತ ಹೇಳಿದ್ರು ಮೇಡಮ್. ಅವಾಗ ಸ್ಪಾಟ್ ಅಲ್ಲಿ ಹೋದ ತಕ್ಷಣ ನೋಡಿದ್ವಿ ಮೇಡಮ್. ತುಂಬಾ ವಿಕೃತ ಘಟನೆ ಮೇಡಮ್. ಇದು ತುಂಬಾ ಆಘಾತಕಾರಿ ಘಟನೆ ಮೇಡಮ್. ಯಾಕಂದ್ರ ಈ ಪೊಲೀಸ್ ಆಡಳಿತ ನಮ್ ಜಿಲ್ಲೆಯಲ್ಲಿ ಏನ್ ಮಾಡ್ತಿದೆ ಅಂತ ಹೇಳಿ ನಮಗ್ ಒಂದು ಗೊತ್ತಾಗ್ತಾ ಇಲ್ಲ ಮೇಡಮ್. ಹಾಡು ಹಗಲಲ್ಲೇ ಈ ರೀತಿ ಆಗ್ತದ ಅಂದ್ಮೇಲೆ ಇದು ಬಹಳ ಭಯದ ವಾತಾವರಣ ಉಂಟಾಗಿದೆ ಮೇಡಮ್ ಜಿಲ್ಲೆಯಲ್ಲಿ. ನಿಜ 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 ನಿಜಕ್ಕೂ ಒಂದು ಆಘಾತಕಾರಿಯಾದಂತಹ ಘಟನೆ. ಈ ಗಿರಿ ವೆಂಕಟೇಶ್ ಅವರು ಎಷ್ಟು ವರ್ಷದಿಂದ 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ರ ಈ ಏಜೆನ್ಸಿನಲ್ಲಿ? 8 ವರ್ಷದಿಂದ ಮೇಡಮ್. 8 ವರ್ಷದಿಂದ ಕೆಲಸ ಮಾಡ್ತಾ ಇದ್ರು. ಹೌದ್ರಿ ಮೇಡಮ್. ಯಾವತ್ತೂ ಈ ರೀತಿಯಾದಂತಹ ಘಟನೆಗಳು ಯಾವತ್ತೂ ಆಗಿರ್ಲಿಲ್ವಾ? ಅಂದ್ರೆ ಹೆದರ್ಸೋದು, ಅಡ್ಡ ಹಾಕೋದು? ಇಲ್ಲ 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 ಮೇಡಮ್, ಇದು ಫಸ್ಟ್ ಟೈಮು, ಇದು ಲಾಸ್ಟ್ ಟೈಮು ಮೇಡಮ್. ಮನೇಲಿ ಬೇರೆ ಯಾರ್ಯಾರಿದ್ದಾರೆ ವಿನೀತ್ ಅವರೇ? ಮೇಡಮ್, ಗಿರಿ ವೆಂಕಟೇಶ್ ಅಂತ ಅವ್ರ ಬ್ರದರ್, ಬಿಗ್ ಬ್ರದರ್ ಅವರು ಇದ್ದಾರೆ, ಗಿರಿ ನಾಗರಾಜ್ ಅಂತ ಹೇಳಿ. ಮತ್ತೆ ಈ ವೆಂಕಟೇಶ್ ಅವ್ರದ್ದು ತಂಗಿ ಕೂಡ ಇದ್ದಾರೆ, ಮಂಜುಳಾ ಅಂತ ಹೇಳಿ. ಮತ್ತ ಇನ್ನೋರ್ವ ಅವ್ರ ತಾಯಿಯವ್ರು ಕೂಡ ಇದ್ದಾರೆ ಮೇಡಮ್. ಬಟ್ ಅವರೆಲ್ಲ ಹೌಸ್ ವೈಫು. ಈಗ ಮನೆಯವ್ರಿಗೆಲ್ಲ ವಿಚಾರ ಗೊತ್ತಾಗಿದ್ಯಾ ವಿನೀತ್ ಅವರೇ? ಹೌದ್ರಿ ಮೇಡಮ್. ಈ ಪೊಲೀಸ್ನವ್ರು ಯಾರ ಮೇಲಾದ್ರೂ ಅನುಮಾನ ಏನಾದ್ರು ವ್ಯಕ್ತಪಡಿಸಿದ್ದಾರೆ? ಯಾಕಂದ್ರೆ ಗಾಡಿ ನಂಬರ್ ಎಲ್ಲ ನೋಟ್ ಆಗಿದೆ, ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ ಅಂತ ಹೇಳಿ ವಿನೀತ್? ಏನು ಮೇಡಮ್, ಪ್ರೆಸ್ನವ್ರು ಕೇಳಿದ್ರು, ನಾವು ಎದುರೇ ಅಲ್ಲೇ ಸ್ಪಾಟ್ ಅಲ್ಲೇ ಎಲ್ಲಿ ಡೆತ್ ಆಗಿತ್ತು ಅಲ್ಲೇ ಕೇಳ್ತಾ ಇದ್ರು. ಸಾಹೇಬ್ರೆ ನೀವು ಒಂದು ಬೈಟ್ ಕೊಡ್ರಿ SP ಸಾಹೇಬ್ರ ಅಂದ್ರೆ ಕೊಡಲ್ಲ, ನಮಗ್ ಬರೋದಿಲ್ಲ ಅಂತ ಹೇಳಿ ಹೋಗ್ಬಿಟ್ರು ಮೇಡಮ್. ಅಂದ್ರೆ ಬೆಳಗ್ಗೆ ಹೇಳಿ ಹೇಳಿ ಹೇಳಿ. ಇದಕ್ಕಿಂತ ಮುಂಚೆ ಬಸವ ಕಲ್ಯಾಣದಲ್ಲೂ ಒಂದು ಆಯ್ತು ಮೇಡಮ್. ಅವತ್ತು ಯಾರು ಜಿಲ್ಲೆಯಲ್ಲಿ ಜೀವಗಳಿಗೆ ಬೆಲೆನೇ ಇಲ್ದ ರೀತಿ ಆಗ್ಬಿಟ್ಟಿದೆ ಮೇಡಮ್ ಇಲ್ಲಿ. ಅಲ್ಲಿ ಬೆಳಗ್ಗೆ ಎವ್ರಿ ಟೈಮ್ ಇದೇ ಟೈಮಿಗೆ ಸರಿಯಾಗಿ SBI ಕೇಂದ್ರ ಕಚೇರಿ ಮುಂಭಾಗಕ್ಕೆ ಬರ್ತಾ ಇತ್ತಾ ಗಾಡಿ? ಕಂಪಲ್ಸರಿ ಬರ್ತೈತೆ ಮೇಡಮ್. ಅಲ್ಲಿಂದೇ ಗಾಡಿ ಲೋಡ್ ಮಾಡ್ಕೊಂಡು ಎಲ್ಲ ATM ಗಳಿಗೆ ಹೋಗ್ತದೆ ಮೇಡಮ್. ಅಂದ್ರೆ ಎಕ್ಸಾಕ್ಟ್ ಟೈಮ್ ಅಂದ್ರೆ ಎಷ್ಟು ಗಂಟೆಗೆ ವಿನೀತ್ ಅವರೇ? ಮೇಡಮ್, ಇವ್ರ ಮನೆಯಿಂದ 9 ಗಂಟೆಗೆ ಹೋಗ್ತಾರ್ರಿ. ಕರೆಕ್ಟ್ 9:30 10 ಒಳಗಾಗಿ ಇವ್ರ ಗಾಡಿ ಲೋಡ್ ಮಾಡ್ಕೊಂಡು 10:30 ಅನ್ನೋ ಮಟ್ಟ ಹೋಗ್ತಾರೆ ಮೇಡಮ್ ಹೊರಗ್ರಿ ಬ್ಯಾಂಕಿಲಿಂದ. ಓಕೆ, ಅಂದ್ರೆ ಆ ಟೈಮನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ದಾರೆ ದಾಳಿ ಮಾಡಿದವರು. ಎವ್ರಿ ಡೇ ಇಂಥ ಟೈಮಿಗೆ ಬರ್ತಾರೆ ಅನ್ನೋದು ಅವ್ರಿಗೆ ಪಕ್ಕಾ ಗೊತ್ತಿತ್ತು. ಹೌದು ಮೇಡಮ್. ಯಾರ ಮೇಲಾದ್ರೂ ಅನುಮಾನ ಏನಾದ್ರೂ ವ್ಯಕ್ತ ಆಗ್ತಾ ಇದೆಯಾ? ಯಾರಾದ್ರೂ ಏನಾದ್ರು ಮಾತನಾಡ್ತಿದಾರಾ ಅಲ್ಲಿ? ಇಲ್ಲ ರೀ ಮೇಡಮ್, ಯಾರಿಗೂ ಏನು ಡೌಟ್ ಇಲ್ಲ ಮೇಡಮ್. ಅವ ಅಂತ ವ್ಯಕ್ತಿನೆಲ್ಲ ಮೇಡಮ್. ಅವ್ನ ಡ್ಯೂಟಿ ಬಲ್ಲ, ಅವ್ನ ಮನೆ ಬಲ್ಲ ಮೇಡಮ್ ಅಷ್ಟೇ.
ಕಣ್ಣಲ್ಲಿ ಖಾರ ಪುಡಿ ಹಾಕ್ಬಿಟ್ಟು ಫೈರಿಂಗ್ ಮಾಡಿಬಿಟ್ಟು ದುಡ್ಡು ಒಯ್ಯೋದನ್ನು ನೀವು ಎಲ್ಲ ಮಾಧ್ಯಮದ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಆಗಿದೆ ಮೇಡಮ್. ಅಲ್ಲ, ಹಣದ ಬಾಕ್ಸ್ ಎತ್ಕೊಂಡು ಹೋಗಕ್ ಬರ್ತಾರೆ, ಖಾರದ ಪುಡಿ ಕಣ್ಣಿಗೆ ಹಾಕಿದ್ದಾರೆ, ಜೀವ ತೆಗಿಯುವಂಥದ್ದೇನಿತ್ತು ಅಂತ ಹೇಳಿ. ಹಣ ದೋಚ್ಕೊಂಡು ಹೋಗಿದ್ದಾರೆ, ಹೋಗ್ಲಿ ಆ ಕಡೆ ಸಾಯ್ಲಿ ಅಂತ ಬಿಡ್ಬೋದು, ಜೀವ ತೆಗಿಯುವಂಥದ್ದೇನಿತ್ತು ಅಂತ ಹೇಳಿ ವಿನೀತ್ ಅವರೇ. ರೈಟ್ ವಿನೀತ್, ಥ್ಯಾಂಕ್ ಯು. ನ್ಯೂಸ್ ಜೊತೆ ಹೇಳಿ ವಿನೀತ್. ಹಾ ರೀ ಮೇಡಮ್, ಈಗ ಅದು ಜೀವ ಹೋಗ್ಯದ ಮೇಡಮ್, ಅದು ಏನಾಗೋದು ಏನಿಲ್ಲ ಗೊತ್ತಿಲ್ರಿ. ಬಟ್ ಜಿಲ್ಲೆಯಲ್ಲಂತೂ ಸಂಪೂರ್ಣವಾಗಿ ಪೊಲೀಸ್ ವಿಫಲಗೊಂಡಿದೆ ನೋಡ್ರಿ ಮೇಡಮ್. ಯಾಕಂದ್ರೆ ಇವರು ಹೊಸವ್ರ ಎಸ್ ಪಿ ಬಂದು ನೋಡಿದ್ರು ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಲತ್ತಾರ ಮೇಡಮ್. ಹಾ ರೀ. ರೈಟ್ ವಿನೀತ್, ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಇದು ಮೃತ ಗಿರಿ ವೆಂಕಟೇಶ್ ಅವರ ಸಹೋದರ ವಿನೀತ್ ಗಿರಿ ಅವರ ಮಾತು. ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಘಟನೆ ನಿಜಕ್ಕೂ ಆಘಾತವನ್ನ ಮೂಡಿಸ್ತಾ ಇದೆ. ಹಾಡಹಗಲೇ ಜನ ಓಡಾಡ್ತಾ ಇದ್ದಂತಹ ಟೈಮ್ನಲ್ಲೇ ಈ ರೀತಿಯಾಗಿ ಗುಂಡಿನ ದಾಳಿಯನ್ನ ನಡೆಸ್ತಾರೆ, ದರೋಡಿಯನ್ನ ಮಾಡ್ತಾರೆ ಅಂತಂದ್ರೆ ಏನರ್ಥ? ಪೊಲೀಸರ ಭಯ ಇಲ್ವಾ? ಅಥವಾ ಕಾನೂನು ಸುವ್ಯವಸ್ಥೆ ಜಿಲ್ಲೆಯಲ್ಲಿ ಸರಿಯಾಗಿಲ್ವಾ? ಜಿಲ್ಲಾ ಕೇಂದ್ರದಲ್ಲೇ ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ಲ ಅಂತಂದ್ರೆ ಹೇಗೆ ಅನ್ನುವಂಥ ಪ್ರಶ್ನೆ ಸದ್ಯ ಬೀದರ್ನ ಜನ ಮಾಡ್ತಾ ಇರೋದು. ಆ CCTV ಫುಟೇಜ್ ನೀವು ಗಮನಿಸಿದ್ರಿ, ಎಷ್ಟು ರಾಜಾರೋಷಕ್ಕೆ ಬರ್ತಾರೆ, ಎಷ್ಟು ಆರಾಮಾಗಿ ಗುಂಡಿನ ದಾಳಿಯನ್ನ ನಡೆಸ್ತಾರೆ. ಅಷ್ಟು ಜನ ಓಡಾಡ್ತಾ ಇದ್ದಂತಹ ಸಂದರ್ಭದಲ್ಲಿ 2-3 ಬಾರಿ ಆ ಬಾಕ್ಸ್ನ ಕೆಳಗೆ ಬೀಳಿಸ್ಕೊಂಡು ಆಮೇಲೆ ಅದನ್ನು ಮೇಲಿಡಿಸ್ಕೊಂಡು ತಮ್ಮಷ್ಟಕ್ಕೆ ತಾವು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಘಟನೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಬೆರಳಚ್ಚು ಟೀಮ್ ಈಗಾಗಲೇ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆಯನ್ನ ಮಾಡ್ತಾ ಇದೆ. ದುರಂತ ಅಂತಂದ್ರೆ ದಾಳಿಗೆ ಒಳಗಾಗಿದ್ದಂತಹ CMS ಏಜೆನ್ಸಿಯ 2 ಸಿಬ್ಬಂದಿ ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.